ಎಲ್ಲರಿಗೂ ನಮಸ್ಕಾರ, ಸಕಡಾಂಕೈ ನಮಸ್ಕಾರ. ದೋಸೆಯನ್ನು ತೆಗಿತಾ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ಇವತ್ತು ಏನೇನೆಲ್ಲ ನಾನು ಮಾಡಿದೆ ಅನ್ನುವಂಥ ಒಂದು ವಿಚಾರವನ್ನು ನಿಮಗೆ ತಿಳಿಸುವುದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಎದ್ದ ಹಾಗೆ ಜಟ್ಪಟ್ ಆಗುವಂಥ ಒಂದು ಅಡುಗೆ ಏನಪ್ಪಾ ಅಂತೇಳಿ ಹೇಳಿದ್ರೆ ಇಡ್ಲಿ, ಅದೇ ರೀತಿ ದೋಸೆ. ಇದು ಎರಡಕ್ಕೂ ಕೂಡ ಹಿಂದಿನ ದಿನ ಕಡ್ದಿಟ್ರೆ ಆಯ್ತು, ಮರುದಿನ ಏನು ಟೆನ್ಷನ್ ಇಲ್ಲದೆ ಆರಾಮವಾಗಿ ಎದ್ದೇಳಬಹುದು. ಅದರ ನಂತರ ಒಂದು ಚಟ್ನಿಯನ್ನ ಮಾಡಿ ಬೆಳಗ್ಗಿನ ಉಪಹಾರವನ್ನು ಮುಗಿಸಿದೆ. ಅದರ ನಂತರ ಒಂದು ಸ್ಯಾಂಡ್ವಿಚ್ ಅನ್ನ ಮಾಡೋಣ ಅಂತೇಳಿ ಹೇಳಿ ಹೀಗೆ ಯೂಟ್ಯೂಬ್ ಅಲ್ಲಿ ನೋಡ್ಬೇಕಾದ್ರೆ ಒಂದು ಜಟ್ಪಟ್ ಆಗಿರುವಂತಹ ಒಂದು ಸ್ಯಾಂಡ್ವಿಚ್ ರೆಸಿಪಿ ನನಗೆ ಸಿಕ್ಕಿತ್ತು. ಕಾರ್ನ್, ಕ್ಯಾಪ್ಸಿಕಮ್, ಗ್ರೀನ್ ಚಿಲ್ಲಿ, ಪೊಟ್ಯಾಟೊ, ಕೊರಿಯಾಂಡರ್ ಲೀವ್ಸ್, ಒರೆಗಾನು, ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಬಟರ್, ಉಪ್ಪು ಹಾಗೂ ಪೆಪ್ಪರ್ ಪೌಡರ್ ಇದಿಷ್ಟನ್ನು ಹಾಕಿ ಒಂದು ಮಸಾಲವನ್ನು ಮಾಡಿಕೊಂಡ್ರೆ ಅದರ ನಂತರ ಬಟರನ್ನು ಫಸ್ಟಿಗೆ ಬ್ರೆಡ್ಡಿನ ಎರಡೂ ದಿಕ್ಕಿನಲ್ಲಿ ಹಾಕಿಕೊಂಡು ಈ ಸ್ಟಫಿಂಗನ್ನು ತವಾದ ಮೇಲಿಟ್ಟು ಕ್ರಿಸ್ಪಾಗಿ ಕಾಯಿಸಿ ಆದಮೇಲೆ ಈ ಒಂದು ಸ್ಯಾಂಡ್ವಿಚ್ ತಯಾರಾಯಿತು. ದೋಸೆ ನಂತರ ಇದ್ಯಾಕಪ್ಪ ಅಂತೇಳಿ ಹೇಳಿ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು. ಇದು ನನಗೆ 11 ಗಂಟೆಗೆ ಶಾಲೆಯಲ್ಲಿ ತಿನ್ನಲಿಕ್ಕೆ, ಅದೇ ರೀತಿ ಮಗನಿಗೆ ಮಧ್ಯಾಹ್ನದ ಟಿಫಿನ್, ಅದೇ ರೀತಿ ಗಂಡನಿಗೆ ಒಂದು 11 ಗಂಟೆಗೆ ಹೋಟೆಲಿಗೆ ಹೋಗುವ ಬದಲು ಅಂಗಡಿಯಲ್ಲಿ ತಿನ್ನಲಿಕ್ಕಾಗಿ. ಸೊ ಯಾವತ್ತೂ ಕೂಡ ನಾನು ಹೆಚ್ಚಾಗಿ ಆ ಗ್ರೀನ್ ಮಸಾಲವನ್ನು ಮಾಡಿ ಹಸಿ ಮುಳ್ಳು ಸೌತೆಯನ್ನು, ಟೊಮೆಟೊವನ್ನು, ಈರುಳ್ಳಿಯನ್ನು ಇದನ್ನು ಸ್ಲೈಸ್ ಮಾಡಿ ಹಾಕಿ ಸ್ಯಾಂಡ್ವಿಚನ್ನು ಮಾಡ್ತಿದ್ದೆ. ಸೊ ಯಾವತ್ತು ಯಾಕೆ ಒಂದೇ ರೀತಿ ಮಾಡುವಂಥ ಸ್ವಲ್ಪ ವಿಭಿನ್ನ ಮಾಡೋಣ ಅಂತೇಳಿ ಹೇಳಿ ಮಾಡಿದೆ. ಬಟ್ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಮಗ ಬಂದ ಹಾಗೆ ಹೇಳಿದ ತುಂಬ ಚೆನ್ನಾಗಿತ್ತಮ್ಮ ಅಂತೇಳಿ ಹೇಳಿ. ಸೊ ಇದಕ್ಕೆ ಕೆಚಪನ್ನು ಹಾಕ್ಕೊಂಡು ಕೊಟ್ಟೆ. ಸೊ ಇವತ್ತು ನಮ್ಮ ಶಾಲೆಯಲ್ಲಿ ಪರೀಕ್ಷೆಗಳು ಆರಂಭವಾಗಿದೆ. ಸೊ ಹೀಗೆ ನಮ್ಮ ಸ್ಟಾಫ್ ರೂಮಲ್ಲಿ ನಾವೆಲ್ಲರೂ ಜೊತೆಯಾಗಿ ಸೇರಿ ಕರೆಕ್ಷನ್ ಮಾಡುವಂಥ ಒಂದು ದೃಶ್ಯವನ್ನು ನಿಮಗೆ ಹಾಕುವ ಅಂತೇಳಿ ಹೇಳಿ ಇಲ್ಲೊಂದು ಪೋಸ್ಟ್ ಮಾಡ್ತಾ ಇದ್ದೇನೆ ಅಷ್ಟೇ. ಶಾಲೆಯೆಲ್ಲ ಮುಗ್ದಾದ್ಮೇಲೆ ನನಗೆ ಮತ್ತು ಸವಿತಾನಿಗೆ ಒಂದು ಎಕ್ಸ್ಟ್ರಾ 5 ನಿಮಿಷ ಒಂದು ಬೇಕಾಗ್ತದೆ. ಅದು ಏನಪ್ಪಾ ಅಂತ ಹೇಳಿದ್ರೆ ನನ್ನ ಮತ್ತು ಅವಳ ಚಪ್ಪಲು ಒಂದೇ ರೀತಿ ಆದ ಕಾರಣ ಅದು ನಂದ ಇದು ನಿಂದ ಅಂತೇಳಿ ಹೇಳಿ ಒಂದು ಡಿಸ್ಕಸ್ ಆಗಿ ನಮ್ಮ ಚಪ್ಪಲನ್ನು ಹಾಕಿ ಹೋಗುವಷ್ಟರಲ್ಲಿ ಯಾವತ್ತು ಕೂಡ ಒಂದು 5 ನಿಮಿಷ ತಡವೇ ಆಗ್ತದೆ. ಸೊ ಅದರ ಒಂದು ಸೀನನ್ನು ನೀವು ಇವತ್ತು ಕೂಡ ನೋಡ್ತಾ ಇದ್ದೀರಾ. ಸೊ ಮನೆಗೆ ಬಂದ ಹಾಗೆ ನಾನು ಮೀಶೋದಲ್ಲಿ 2 ಕಿವಿದ್ದೊಂದು ಆರ್ಡರ್ ಮಾಡಿದ್ದೆ. ಸೊ ಅದು ಕೂಡ ಬಂತು. ರಥೋತ್ಸವ ಬರ್ತಾ ಇದೆ, ಸಾಕಷ್ಟು ಬೇರೆ ಕಿವಿದ್ದು ಇದೆ, ತುಂಬ ಉಂಟು. ಸೊ ಆದರೂ ಕೂಡ ಹೀಗೆ ಸ್ವೈಪ್ ಮಾಡ್ತಾ ಇರಬೇಕಾದ್ರೆ ಮೀಶೋದಲ್ಲಿ ಒಂದಷ್ಟು ಚಂದ ಕಿವಿದ್ದೆಲ್ಲ ನನಗೆ ಸಿಕ್ಕಿದ್ದು. ಸೊ ಅದನ್ನು ತರಿಸಿದ್ದೇನೆ ನಾನು. ಸೊ 2-3 ಇಯರಿಂಗ್ಸನ್ನು ತಂದು ಸಂಜೆಯ ವಾಕಿಂಗ್ ಆಗಿ ಹೋದಾಗ ನನ್ನ ಅಕ್ಕನ ಅಂಬೋಣ ಇದು. ಏನಪ್ಪ ಅಂತೇಳಿ ಹೇಳಿದರೆ ನನಗೂ ಗೊತ್ತಾಗ್ತದೆ ಈ ವಿಡಿಯೋ ಕ್ಲಾರಿಟಿ ಅಥವಾ ಇನ್ನಷ್ಟು ಚಂದ ಬರಬೇಕು ಅಂತೇಳಿ ಹೇಳಿ ಅದನ್ನು ಒಳ್ಳೆಯ ಮೊಬೈಲನ್ನು ತಗೊಳ್ಬೇಕು ಅಂತೇಳಿ ಹೇಳಿ. ಸೊ ನನ್ನ ಮೊಬೈಲಿಗೆ ಈಗಾಗಲೇ ಒಂದು 4 ವರ್ಷಗಳು ಕಳೆದಿದೆ. ಬಟ್ ಆದಷ್ಟು ಇದರಲ್ಲಿ ಸುಧಾರಿಸುವ ಅಂತೇಳಿ ಹೇಳಿ ವಿಡಿಯೋ ಇದರಲ್ಲೇ ಮಾಡ್ತಾ ಇದ್ದೇನೆ. ಬಟ್ ಅಕ್ಕ ಹೇಳುವಂಥದ್ದು ಅಂತೇಳಿ ಹೇಳಿದರೆ ಹೊಸ್ತು ಮೊಬೈಲ್ ತಗೋ, ಇನ್ನೂ ಸ್ವಲ್ಪ ಕ್ಲಾರಿಟಿ ಚಂದ ಬಂದ ಹಾಗೆ ಒಂದು ವಿಡಿಯೋಗಳು ಇನ್ನಷ್ಟು ನೋಡಲಿಕ್ಕೆ ಖುಷಿಯನ್ನು ಕೊಡ್ತದೆ ಅಂತೇಳಿ ಹೇಳಿ. ಸೊ ಅವಳ ಮಾತನ್ನು ಆಯಿತು ಅಂತೇಳಿ ಹೇಳ್ತಾ ಮನೆಗೆ ಬಂದಾಗ ಏನಾದರೂ ಸ್ವೀಟ್ ಮಾಡೋಣ ಅಂತೇಳಿ ಹೇಳಿ ಅನಿಸಿತು. ಸೊ ಫ್ರಿಜ್ಜಲ್ಲಿ ನೋಡಿದಾಗ ನನಗೆ MTR ಗುಲಾಬ್ ಜಾಮೂನ್ ಮಿಕ್ಸ್ ಸಿಕ್ಕಿತ್ತು. ಸೊ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಒಂದು 40-45 ಗುಲಾಬ್ ಜಾಮೂನ್ ಗುಳಿಗೆಗಳು ತಯಾರಾಗಿದೆ. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಒಮ್ಮೆ ಹಾಲನ್ನು ಹಾಕಿ ಕಲಸಿ ಆಯಿತು, ಒಮ್ಮೆ ಬೆಣ್ಣೆಯನ್ನು ಹಾಕಿ ಕಲಸಿ ಆಯಿತು, ಒಮ್ಮೆ ನೀರನ್ನು ಹಾಕಿ ಕಲಸಿ ಆಯಿತು. ಹೇಗೆ ಮಾಡಿದರೂ ನಾನು ಮಾಡಿದಂಥ ಗುಲಾಬ್ ಜಾಮೂನ್ ಅಷ್ಟು ಚೆನ್ನಾಗಿ ಆಗೋದೇ ಇಲ್ಲ. ಬಟ್ ಇವತ್ತು ನೋಡೋಣ, ಮತ್ತೊಂದು ಅಸಫಲ ಪ್ರಯತ್ನವನ್ನು ಮಾಡೋಣ ಅಂತೇಳಿ ಹೇಳಿ ಮಾಡ್ತಾ ಇದ್ದೇನೆ. ನೀವೊಂದು 4-5 ವಿಡಿಯೋ ಹಿಂದೆ ಹೋದರೆ ನಮ್ಮ ಶಾಲೆಗೆ MTR ಕಂಪನಿಯವರು ಬಂದು ನಮಗೆಲ್ಲರಿಗೂ ಕೂಡ ಫ್ರೀಯಾಗಿ ಗುಲಾಬ್ ಜಾಮೂನ್ ಅದೇ ರೀತಿ ಪುಳಿಯೋಗರೆ ಮಿಕ್ಸನ್ನು ಕೊಟ್ಟಂತಹ ಒಂದು ವಿಡಿಯೋವನ್ನು ನಾನು ಹಾಕಿದ್ದೆ. ಸೊ ಅದರದ್ದೇ ಒಂದು ಪ್ಯಾಕೆಟ್ ಇದು. ಸೊ ಗುಲಾಬ್ ಜಾಮೂನ್ ಬಾಲ್ಸ್ಗಳನ್ನು ನಾನು ಈಗಾಗಲೇ ರೆಡಿ ಮಾಡಿಟ್ಟಂತಹ ಸಕ್ಕರೆ ಸಿರಪಲ್ಲಿ ಹಾಕ್ಕೊಂಡಿದ್ದೇನೆ. ಸೊ ಇದರ ರುಚಿ ಇನ್ನಷ್ಟು ಒಳ್ಳೆಯದಾಗ್ತದೆ. ಯಾವಾಗಪ್ಪ ಅಂತೇಳಿ ಹೇಳಿದರೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ತಿಂದಾಗ. ಸೊ ಇನ್ನು ಅದು ಗುಲಾಬ್ ಜಾಮೂನ್ ಮುಗಿಯೋ ತನಕ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಅಂತೇಳಿ ಹೇಳಿ ಅದನ್ನೇ ತಿಂತಾ ಇರ್ತೇವೆ. ಸೊ ಅದರ ನಡುವೆ ಸಕ್ಕರೆಯ ಪ್ರಮಾಣ ದೇಹದಲ್ಲಿ ಎಲ್ಲಿ ಜಾಸ್ತಿ ಆಗ್ತದೋ ಅನ್ನುವಂತಹ ಒಂದು ಭಯದಿಂದ ಮೆಂತೆ ಗಂಜಿಯನ್ನು ಮಾಡಿ ತಿಂತಾ ಇದ್ದೇನೆ. ಹಾಗೂ ಇಂದಿನ ವಿಡಿಯೋಗೆ ಇತಿಶ್ರೀಯನ್ನು ಹಾಡ್ತಾ ಇದ್ದೇನೆ ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ ನಮಸ್ತೆ. ದೇವ್ ಬರೇ ಕೊರ್. ಬಾಯ್ ಬಾಯ್.